ಅರೆ ಅಣ್ಣ ಅತ್ತಿಗೆ ನೀವೇ ಇದಕ್ಕೆ ತಂಗೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಲ್ಲ. ಹಾ ಅಯ್ಯೋ ಬನ್ನಿ ಬನ್ನಿ ಕೂತ್ಕೋ ಬನ್ನಿ. ಅದೇನು ಇಲ್ಲಮ್ಮ, ನಿನ್ನ ಭೇಟಿಯಾಗಿ ಒಂದು ವಿಷಯ ಹೇಳಬೇಕಾಗಿತ್ತು. ಅದಕ್ಕೆ ಅಮ್ಮ ಫೋನ್ ಮಾಡು ಅಂತಂದರು. ನಾನೇ ಫೋನಲ್ಲೆಲ್ಲ ಯಾಕೆ ಅಂತ ಇಲ್ಲಿಗೆ ಬಂದುಬಿಟ್ಟೆ. ಹೌದಾ ಅಣ್ಣ, ಏನಂತ ವಿಷಯ? ಅದಕ್ಕೆ ಚೆನ್ನಾಗಿದ್ದೀರಾ? ಹ್ಞೂ ಅಮ್ಮ, ನಾವೆಲ್ಲ ಚೆನ್ನಾಗಿದ್ದೀವಿ. ಅಂದಂಗೆ ನೀನು ಹೇಗಿದೆಯಾ? ನಿನ್ನ ಮಕ್ಳು ಹೇಗಿದ್ದಾರೆ? ಎಲ್ಲಿ ಇಬ್ಬರು ಕಾಣಿಸ್ತಾ ಇಲ್ಲ, ಎಲ್ಲೋಗಿದ್ದಾರೆ? ಅಯ್ಯೋ ನಮ್ಮ ದೊಡ್ಡವನು ಎಸ್ಸಿನೇ ಇದ್ದಾನಲ್ಲ, ಅವನಿಗೆ ಯಾವಾಗ ಅವ್ನ ಮುಂದಿನ ಭವಿಷ್ಯದ ಬಗ್ಗೆನೇ ಯೋಚನೆ. ಅದ್ರ ಬಗ್ಗೆನೇ ಏನೋ ಈ ಸಿಟಿನಲ್ಲ, ಈ ಬಸ್ ಸ್ಟಾಪಲ್ಲಿ ಒಂದು ದೊಡ್ಡದು ಹೋಟ್ಲು ಮಾಡಬೇಕು ಅಂತವನೇ. ಆ ಹೋಟ್ಲು ಬಗ್ಗೆನೇ ಮಾತಾಡ್ಕೊಂಬತ್ತೀನಿ ಅಮ್ಮ ಅಂತ ಹೋಗಿದ್ದಾನೆ, ಇನ್ನೂ ಬಂದಿಲ್ಲ. ಹೌದಾ, ಹೋಟ್ಲು ಆಗ್ತಾವ್ರಂತ? ನನಗೆ ವಿಷಯ ನೀವೇನು ಹೇಳೇ ಇಲ್ವಲ್ಲ. ಎಲ್ಲಾಗ್ತಾನಂತೆ, ಎಷ್ಟಂತೆ, ಜಾಗ ಎಲ್ಲ ನೋಡಿದಾನಾ? ಹ್ಞೂ ಅಣ್ಣ, ಜಾಗ ಎಲ್ಲ ನೋಡಿದ್ದಾನೆ. ಪಾಪ ಅವನ ಹಣೆ ಬರೋ ಏನೋ. ಮೊನ್ನೆ ಕೇಳ್ಕೊ ಬಂದಾಗ 2 ಲಕ್ಷ ರೂಪಾಯಿ ಕಮ್ಮಿ ಹೇಳಿದ್ರು. ಇವತ್ತು ಕೇಳಿದ್ರೆ 7 ಲಕ್ಷ ರೂಪಾಯಿ ಜಾಸ್ತಿ ಹೇಳೋದಾ? ಪಾಪ ಅವನ ಹತ್ರ ಎಲ್ಲ ಕಾಸು ಐತೆ, ಈ 2 ಲಕ್ಷ ರೂಪಾಯಿ ಮಾತ್ರ ಹೊಣಿಸಿಲ್ಲ. ಅದಕ್ಕೆ ಸ್ವಲ್ಪ ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಹಂಗೆ ಜಾಗಕ್ಕೆ ಅಡ್ರೆಸ್ ಹೊಡ್ಕೊಟ್ಬಿಡ್ತೀನಮ್ಮ ಅಂತ ಹೋಗಿದ್ದಾನೆ. ಇನ್ನೇನು ಬಂದ್ಬಿಡ್ತಾನೆ. ಹೌದಾ, ಸರಿ ಹೋಗ್ಲಿ ಬಿಡು. ಅಂದಂಗೆ ನಾವು ಬಂದಿರೋ ವಿಷಯ ಏನು ಅಂದರೆ, ಅಮ್ಮ ನಿನ್ನ ಹತ್ರ ಏನೋ ಹೇಳಿದ್ರು ಅಂತಮ್ಮ. ನಿನಗೂ ಆಸೆ ಇತ್ತಂತಲ್ಲ, ಅದೇ ನನ್ನ ಮಗಳ ಗೀತನ್ನ ನಿನ್ನ ಮಗನ್ನ ಮದುವೆ ಮಾಡ್ಕೋಬೇಕು ಅನ್ನೋದು. ಹ್ಞೂ ಅಣ್ಣ, ಅಮ್ಮ ಹತ್ರ ಆವಾಗವಾಗ ಹೇಳ್ಕೊತಾ ಇದ್ದೆ. ಆದರೆ ನಿಮ್ಮಿಬ್ರಿಗೂ ಹೇಳೋಕೆ ಯಾಕೋ ನಂಗೆ ಸಂಕೋಚ ಆಯಿತು. ನೀವೇನಂತೀರೋ ಏನೋ. ನಮ್ಮಂಥ ಮನೆಗೆ ಅದಕ್ಕೆ ಮಗಳನ್ನ ಕೊಡ್ತಾಳೋ ಇಲ್ಲೋ, ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಸುಮ್ಮನೆ ನಾನು ಆಸೆ ಪಟ್ಬಿಟ್ರೆ ಆಗೋಗುತ್ತಾ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಏನು ಮಾಡೋಕ್ಕಾಗುತ್ತೆ? ನನಗೆಲ್ಲ ಹೋಗಲಿ, ನನ್ನ ಮಗನಿಗಂತೂ ನಿನ್ನ ಮಗಳ ಮೇಲೆ ಜೀವ ಅಂದರೆ ಜೀವ. ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ, ನಮ್ಮ ಜಾನಕಿನೂ ಒಪ್ಕೊಂಡವಳೆ. ಅಷ್ಟೇ ಅಲ್ಲ, ನಮ್ಮ ಗೀತಾನೂ ಒಪ್ಕೊಂಡವಳೆ. ಆಯಿತಾ? ನೀನೇನು ಯೋಚನೆ ಮಾಡ್ಕೋಬೇಡ. ಗೀತಾ ಯಾವಾಗಿದ್ರು ನಿನ್ನ ಮನಸ್ಸು ಸೊಸೆನೆ, ಸರಿನಾ? ಅಯ್ಯೋ ಅಣ್ಣ, ನೀ ಇದೇನು ಹೇಳ್ತಾ ಇದೀಯಾ? ನಿಜನಾ? ಅಪ್ಪ ಹೋಗ್ಲಿ ಬಿಡೋಣ. ನನಗಂತೂ ಈ ವಿಷಯ ಕೇಳಿ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ನನ್ನ ಮಗನ ಕಿವಿಗೇನೋ ಒಂದು ವೇಳೆ ಬಿದ್ದುಬಿಟ್ರೆ ಅವನಂತೂ ಕುಂದಾಡ್ಕೊಂಡು ಇದ್ನೋ ಬಿದ್ದಂತ ಓಡಿ ಬರ್ತಾನೆ. ಅದಕ್ಕೆ ಅನ್ನಂಗೆ ಮದುವೆ ನಿನಗೂ ಇಷ್ಟ ತಾನೇ? ಹಾಂ ನೋಡಮ್ಮ ರಾಣಿ, ನಾನು ನಂಬಿ ನನ್ನ ಮಗಳ ನಿನ್ನ ಕೈಲಿ ಕೊಡ್ತಾ ಇದ್ದೀನಿ. ನೀನು ಅವಳಿಗೆ ಯಾವುದೇ ಕಾರಣಕ್ಕೂ ಏನೂ ನೋವು ಮಾಡಬಾರ್ದು. ನೀನು ಸ್ವಂತ ಮಗಳಾಗ ನೋಡ್ಕೋಬೇಕು ಅವಳನ್ನ, ಆಯಿತಾ? ನಾ ಇದೊಂದೇ ನೀನಂತ ಕೇಳೋದು. ಅಯ್ಯೋ ಅದಕ್ಕೆ ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡೋಕ್ಕೋಗ್ಬೇಡ್ರಿ. ಇನ್ನು ಮುಂದೆ ಅವಳು ನಿಮ್ಮ ಮಗಳಲ್ಲ, ನನ್ನ ಮಗಳು ಅಂದ್ಕೊಳ್ಳಿ. ನಂಗೆ ತಾನೇ ಅವಳನ್ನ ಬಿಟ್ಟರೆ ಬೇರೆ ಯಾರು ಹೆಣ್ಮಕ್ಳಿದ್ದಾರೆ ಹೇಳು? ನನಗೆ ಮಕ್ಕಳಾಗಲಿ ಸೊಸೆ ಆಗಲಿ ಎಲ್ಲ ಅವಳೆ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ ಅದಕ್ಕೆ. ಅದ್ರ ಬಗ್ಗೆ ನಿನಗೇನು ಯೋಚನೆ ಬೇಡ ಅಣ್ಣ. ನೀನು ಅಷ್ಟೇ ನೆಮ್ಮದಿಯಾಗಿರು, ಆಯಿತಾ? ಹೆಂಗೋ ತಂಗಿನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನಿನ್ನ ಮಗಳನ್ನ ನನ್ನ ಮನೆಗೆ ಕೊಡ್ತಾ ಇದೀಯ ಅಣ್ಣ. ನಿನ್ನಂತ ಅಣ್ಣಂದ್ರು ಎಲ್ರಿಗೂ ಸಿಕ್ಬಿಟ್ರೆ ಎಲ್ಲ ತಂಗಿರು ನನ್ನಂಗೆ ಖುಷಿಯಾಗಿರ್ತಾರೆ. ಏನಂತೀಯ ಅಣ್ಣ? ನೋಡಮ್ಮ, ಅದೆಲ್ಲ ಇರಲಿ. ಅದಕ್ಕೂ ಮುಂಚೆ ಒಂದು ವಿಷಯ ಐತೆ. ಅದೇನೆಂದರೆ, ನನ್ನ ಮಗಳಿಗೆ ಇನ್ನೂ ಓದಬೇಕು ಅಂತ ತುಂಬ ಆಸೆ ಐತೆ. ನಾನಿವಾಗ ಹೇಳಿದ್ದೀನಿ, ಮದುವೆ ಆದಮೇಲೆ ನೀನು ಎಷ್ಟು ಬೇಕನ್ನ ಓದಿಸ್ತಾಳೆ ನನ್ನ ತಂಗಿ ಅಂತ. ಈ ಮಾತನ್ನ ನೀನು ನಡೆಸ್ಕೊಡ್ಬೇಕು ನೋಡು. ಅಯ್ಯ ಅಷ್ಟೇ ತಾನೇ ಅಣ್ಣ, ಓದಲಿ ಬಿಡು. ಯಾರು ಬೇಡ ಅಂತಾರೆ? ಎಷ್ಟು ಬೇಕೋ ಅಷ್ಟು ಓದಲಿ, ನಾನು ಓದಿಸ್ತೀನಿ, ಆಯಿತಾ? ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಅಷ್ಟೇನಾ? ಇನ್ನೇನಾಯ್ತಾ? ಇಲ್ಲಮ್ಮ, ಮತ್ತೆ ಬೇರೆ ಏನೂ ಇಲ್ಲ, ಅಷ್ಟೇ. ರಾಣಿ ಸರಿ, ನಾವೇನು ಬರ್ತೀವಿ. ಮದುವೆ ಯಾವಾಗಂತ ಕೇಳೋಕ್ಕಂತ ಇಲ್ಲೇ ಬಂದಿದ್ವಿ. ಹಾಗೆ ನಿಂಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ನೀನು ಬರ್ತೀಯ ಅಥವಾ ನಾವು ನಿಮ್ಮನೆ ಇಬ್ಬರು ಹೋದ್ರೆ ಆಗುತ್ತಲ್ಲ? ಹ್ಞೂ ಅದಕ್ಕೆ ಪರವಾಗಿಲ್ಲ, ನಾನು ಬರಲೇಬೇಕು ಅಂತ ಏನಿಲ್ಲ. ಇಷ್ಟಕ್ಕೂ ಇಂಥ ಶುಭ ಕಾರ್ಯಕ್ಕೆಲ್ಲ ನಾನು ಬಂದರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ನೀವಿಬ್ಬರು ಹೋಗಿ ಮಾತಾಡ್ಕೊ ಬನ್ನಿ. ನೀವಿಬ್ಬರು ಒಪ್ಕೊಂಡ್ರೆ ಅಷ್ಟು ಸಾಕು. ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಕೇಳ್ತೀನಿ. ಸರಿಮ್ಮ, ಹಾಗಾದರೆ ನಾವೇನು ಬರ್ತೀವಿ. ಅಯ್ಯೋ ಅಣ್ಣ, ಇದೇನಿದು ಒಳಗಡೆ ಬರ್ದೆ ಹಾಗೆ ಹೋಗ್ತೀನಿ ಅಂತಾರಲ್ಲ? ಅದಕ್ಕೆ ಬೇರೆ ನಮ್ಮ ಮನೆಗೆ ಅಪರೂಪಕ್ಕೆ ಬಂದವ್ರೆ. ಬನ್ನಿ ಕುತ್ಕೊಂಡು ಕಾಫಿ ಟೀ ಕುಡ್ಕೊಂಡು ಆಮೇಲೆ ಹೋಗುರಂತೆ.
ಕಾಫಿ ಟೀ ಎಲ್ಲ ಏನೂ ಬೇಡ, ಬಿಸಿಲಿದೆ, ತಣ್ಣಗೇನ ಕೊಡ್ತೀನಿ, ಕುಡ್ಕೊಂಡು ಹೋಗುವಂತೆ. ಬನ್ನಿ ಅಣ್ಣ. ಅದಕ್ಕೆ ಬನ್ನಿ. ಇರಲಿ ಬಿಡಮ್ಮ, ನಾವು ಬರ್ತಾ ಜ್ಯೂಸ್ ಮಾಡಿದ್ರಿ, ಕುಡ್ಕೊಂಡೇ ಬಂದ್ವಿ, ಹಾಗಾಗಿ ನಮಗೇನು ಬಾಯಾರಿಕೆ ಇಲ್ಲ. ನಾವು ಮತ್ತೊಂದು ಸರಿ ಬರ್ತೀವಿ. ಇನ್ನೇನು ಬರ್ತಾ ಹೋಗ್ತಾ ಇರಬೇಕಲ್ಲ, ಪರವಾಗಿಲ್ಲ ಬಿಡು, ನಾವಿನ್ನು ಹೋಗ್ತೀವಿ. ಯಾಕೆಂದರೆ ಅರ್ಚಕರು ಮನೆಗೆ ಹೋಗೋ ಟೈಮ್ ಆಗೋಯ್ತು. ಇವಾಗ ಬಿಟ್ಟರೆ ಸಿಗೋದಿನ ಯಾವಾಗೋ ಏನೋ, ಅದಕ್ಕೆ ಅವ್ರ ಹತ್ರ ಮದುವೆ ಬಗ್ಗೆ ಮಾತಾಡ್ಕೊಂಡು ಮನೆಗೆ ಹೋಗ್ತೀವಿ. ಸರಿ ಅದಕ್ಕೆ ಹಾಗೆ ಮಾಡಿ. ಒಳಗಡೆ ಬಂದರೆ ಚೆನ್ನಾಗಿರ್ತಾ ಇತ್ತು. ಪರವಾಗಿಲ್ಲ ಬಿಡಿ. ಇಲ್ಲ ಪರವಾಗಿಲ್ಲಮ್ಮ, ನಾವೇನು ಬರ್ತೀವಿ. ಹಾಯ್ ಹಾಯ್ ಹಾಯ್, ನಾನು ಹೆಂಗೆ ಅಂದ್ಕೊಂಡು ಎಲ್ಲ ಹಂಗೆ ಆಗ್ತಾ ಇದೆ. ನನ್ನ ಪ್ಲ್ಯಾನ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಅಮ್ಮ, ನೀನು ಹೇಳ್ದಂಗೆ ಮಾಡ್ಬಿಟ್ಟೆ. ಗ್ರೇಟ್ ನೀನು. ಇನ್ನು ಮುಂದೆ ನೋಡು ನನ್ನ ಆಟ ಹೇಗಿರುತ್ತೆ ಅಂತ. ನಮ್ಮ ಅಣ್ಣ ಅದಕ್ಕೆ ಅಂತೂ ನನ್ನ ಮಾತು ಒಪ್ಕೊಂಡು ಅವ್ರ ಮಗಳು ನಮ್ಮ ಮನೆಗೆ ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಹಾ ಮಗನೇ, ಲೋ ಬಾರೋ ಬೇಗ, ನಿಂಗೊಂದು ಸಂತೋಷದ ವಿಷಯ ಹೇಳ್ತೀನಿ. ಅಮ್ಮ ಇದೇನಮ್ಮ ಇಷ್ಟೊಂದು ಕುಂದಾಡ್ತಿದ್ಯಾ? ಅಂಥದ್ದು ಏನಾಯಿತು ಅಂತ? ಅಲ್ಲ, ಮನೆಗೆ ಯಾರೋ ಇವಾಗ ತಾನೇ ಬಂದು ಹೋದಂಗಿದ್ರಲ್ಲ, ಯಾರು? ನಾನು ನಿದ್ದೆ ಮಾಡ್ತಾಯಿದ್ದೆ. ನೀ ಎಷ್ಟಾಯಿತು? ನೀನು ಬೇರೆ ಡ್ಯಾನ್ಸ್ ಮಾಡ್ತಿದ್ಯಲ್ಲ, ಅದಕ್ಕೆ ಬಂದು. ಅಯ್ಯೋ ಮಗನೇ, ಹೌದು ಕಣೋ. ಅದು ನಿನ್ಗೆ ಏನಂತ ಹೇಳಿ, ನಾವೇ ಅಂದ್ಕೊಂಡ್ವಲ್ಲ ಅದು ಸಕ್ಸಸ್ ಆಗುತ್ತೆ ಕಣೋ. ಅದೇನು ಅಂದರೆ ನಿನಗೆ ಗೀತನ ಜೊತೆ ಮದುವೆ ಫಿಕ್ಸ್ ಆಗೋಯ್ತು. ಹಾಯ್ ಅಮ್ಮ, ನೀನು ಏನು ಹೇಳ್ತಾ ಇದೆಯಾ? ನೀನು ಹೇಳ್ತಾ ಇದ್ದು ನಿಜಾನಾ? ಅಯ್ಯ, ಡಿಂಕ ಚಕ, ಓಹೋ ನನ್ನ ಮದುವೆ ಅಂತೆ, ಆಹಾ ನನ್ನ ಮದುವೆ ಅಂತೆ, ಡಿಂಕ ಚಕ. ಸಾಕು ಇವಾಗ ಆ ಎಲ್ಲಿ ಮುಚ್ಚು. ಯಾಕಂದರೆ ನಮ್ಮ ಅಣ್ಣಗೆ ಅಂತ ಹೇಳಿದ್ರೆ ಗೊತ್ತಾ ನಿನ್ನ ಬಗ್ಗೆ? ನೀನು ದೊಡ್ಡ ಹೋಟ್ಲ್ ಓಪನ್ ಮಾಡ್ತಾ ಇದೆಯಾ ಅಂತ ಸುಳ್ಳು ಹೇಳಿದಿರಿ ಕಣೋ. ಒಂದು ವೇಳೆ ನಿಮ್ಮ ಮಾವನ ಬಂದು ನೀನು ಕೇಳಿದ್ರೆ ನೀನು ನಿಜಾನೇ ಹೇಳಬೇಕು. ಅಂದರೆ ಹ್ಞೂ ಮಾವ, ನಾನು ದೊಡ್ಡ ಹೋಟ್ಲ್ ಓಪನ್ ಮಾಡೋಕ್ಕೆ ಅಂತ ಓಡಾಡ್ತಾ ಇದ್ದೀನಿ ಅಂತ ಹೇಳು. ಇಲ್ಲ ಅಂದರೆ ನೀನು ಮಾಡೋ ಕೆಲಸಕ್ಕೆ ಅವ್ರ ಮಗಳನ್ನೆಲ್ಲ ಅವ್ರ ಮನೆಗೂ ನೀನು ಸೇರಿಸಲ್ಲ. ಹ್ಞೂ ಅಮ್ಮ, ಸರಿ, ನಂಗತ್ರ ಚೆನ್ನಾಗಿ ಅರ್ಥ ಆಗುತ್ತೆ ಬಿಡು. ಅಲ್ಲ, ಮಾವ ಹೆಂಗೆ ಒಪ್ಕೊಂಬಿಟ್ರು? ಮಾವ ಬಿಡು, ಅತ್ತೆ ಹೆಂಗೆ ಒಪ್ಕೊಂಡ್ರು ಅಂತ. ಅದೆಲ್ಲನೂ ನಮ್ಮಮ್ಮನ ದಯ ಕಣು. ಅಂದರೆ ನಿಮ್ಮ ಅಜ್ಜಿ ಪ್ಲ್ಯಾನು ಆಯಿತಾ? ಅದೇನು ಹೇಳಿ ಒಪ್ಸಾರೋ ಗೊತ್ತಿಲ್ಲ, ಒಟ್ಟು ಒಪ್ಕೊಂಡವ್ರೆ. ಹಂಗಂತೀಯ ಅಮ್ಮ? ಹೆಂಗೋ ಬಿಡು, ನನ್ನ ಮದುವೆ ಅಂತ ಒಂದು ಆಗ್ತೈತಲ್ಲ, ನಂಗೆ ಅದೇ ಖುಷಿ. ಓಹೋ, ಇದೇನಿದು? ತಾಯಿ ಮಗ ಇಬ್ಬರು ಏನೋ ಮೀಟಿಂಗ್ ಇಕ್ಕಿರೋ ಹಂಗಿದೆ. ಏನು ಸಮಾಚಾರನೋ? ಓ ಮಗದೀರ ಬಂದೇನಪ್ಪ, ಬಾ. ಅಲ್ಲ, ನಿಂಗೆ ಏನಮ್ಮ ಮೈದು ಏನಾಯ್ತಾ? ಮನೆಗೆ ಬರಬೇಕು, ನಂಗೊಂದು ತಾಯಿ ಅಣ್ಣ ಎಲ್ಲ ಇದ್ದಾರೆ ಅಂತ ಜ್ಞಾನ ಆಯ್ತಾ ಇಲ್ಲೋ? ಹಾಂ, 3 ಹೊತ್ತು ಕುಡಿದ್ಬಿಟ್ಟು ಎಲ್ಲ ಬಿದ್ದಿರ್ತೀಯಲ್ಲ, ಏನೋ ಬಂದೋದು ನಿಂಗೆ ಬರಬಾರ್ದು ರೋಗ. ಅಮ್ಮ, ಏನು ಹಂಗೆ ಮಾತಾಡ್ತಿದ್ದೆ? ಕರೆಕ್ಟಾಗಿ ಮಾತಾಡು. ನಾನು ಕುಡ್ದಿದ್ದೆ, ಲೈಟಾಗಿ ತೊಗೊಂಡಿದ್ದೆ, ನಿದ್ರೆ ಬಂತು, ಮಲ್ಕೊಂಡೆ. ಅದು ತಪ್ಪಾ? ಇಲ್ಲಪ್ಪ, ಕಂಡ್ರೆ ತಪ್ಪಲ್ವೇ ಅಲ್ಲ, ಅದೊಂದು ದೊಡ್ಡ ಸಾಧನೆ ಆಯಿತಾ? ಊರಿನ ಜನ ಎಲ್ಲ ತೂ ಅಂತ ಉಗುತ್ತಾ ಇದ್ರು ನನಗೇನು ಆಗೇ ಇಲ್ಲ, ನನಗೇನು ಸಂಬಂಧನೇ ಇಲ್ಲ ಹಂಗಿರ್ತೀಯಲ್ಲ, ಹೆಂಗೂ ಆಗುತ್ತೆ ನಿಂಗೆ ಇದೆಲ್ಲ ಮಾಡೋಕ್ಕೆ? ಅಮ್ಮ, ಈ ಜನಗಳು ಹೆಂಗೆ ಗೊತ್ತಾ? ನಾವು ಹೆಂಗಿದ್ರೂ ಮಾತಾಡ್ತಾರೆ. ಚೆನ್ನಾಗಿದ್ರೆ ಚೆನ್ನಾಗೋನಲ್ಲ ಅಂತಾರೆ, ಹಾಳಾದರೆ ಹಾಳಾಗೋದಾ ಅಂತಾರೆ. ನಾವು ಜನಗಳಿಗೆ ಹೆಂಗಿರಬೇಕು ಹೇಳು? ಅದಕ್ಕೆ ನಾನು ತೀರ್ಮಾನ ಮಾಡಿಬಿಟ್ಟೆ, ಈ ಜನಗಳ ಬಗ್ಗೆ ಯಾವತ್ತೂ ಯೋಚನೆ ಮಾಡಲೇಬಾರ್ದು. ನಮ್ಮ ಲೈಫು ನಮ್ಮ ಇಷ್ಟ, ನಮ್ಗೆ ಹೆಂಗೆ ಬೇಕೋ ಹಂಗೆ ಎಂಜಾಯ್ ಮಾಡ್ಕೊಂಡಿರ್ಬೇಕು. ನೀನು ಜೀವನ ಪೂರ್ತಿ ಹಿಂಗೆ ಎಂಜಾಯ್ ಮಾಡ್ಕೊಂಡು ಇದ್ಬಿಟ್ರೆ ನಾಳೆ ತಿನ್ನಕ್ಕೆ ಏನು ಮಾಡ್ತೀಯಾ? ಮಣ್ಣು ತಿಂತೀಯಾ? ಅಯ್ಯೋ, ನಾನ್ಯಾಕೆ ಮಣ್ಣು ತಿನ್ಬೇಕಮ್ಮ? ನನಗೆ ಆಸ್ತಿ ಇಲ್ವಾ, ಅಂತಸ್ತಿಲ್ವಾ? ನಮ್ಮ ಅಪ್ಪ ಏನು ಕಮ್ಮಿ ಆಸಾಮಿನ ಬೇಜಾರು ಮಾಡಿಬಿಟ್ಟು ಹೋಗಿದ್ದಾನೆ. ಆರಾಮಾಗಿ ತಿನ್ಕೊಂಡಿರ್ತೀನಿ. ತಿನ್ಕೊಂಡು ಇದ್ಬಿಡೋಕ್ಕೆ ನನಗೆ ನೀನೊಬ್ಬನೇ ಅಲ್ಲಪ್ಪ ಮಗ, ನನಗೆ ಇನ್ನೊಬ್ಬ ಮಗ ಅವನೇ, ಅದು ನಿಂಗೆ ಗೊತ್ತಾಯ್ತಾನೆ? ಏನು ಗೊತ್ತಿಲ್ಲರ ಇಲ್ಲೇ ನಿಂತ್ಕೊಂಡು ನಿನ್ನ ಪಕ್ಕದಲ್ಲಿ ಒಳ್ಳೆ ದೊಡ್ಡ ಕಂಬ ನಿಂತಂಗೆ ಗೊತ್ತಿದೆ. ಆಗಲಿ ಅಮ್ಮ, ಅರ್ಧ ಆಸ್ತಿ ಅವನಿಗೆ, ಇನ್ನೊಂದು ಆಸ್ತಿ ನನಗೆ. ನಾನೇನೋ ನಂಗೆ ಪಾಲು ಮಾಡಬೇಕು ಅಂತ ಹೋದರೆ ನಿನ್ನ ಪಾಲಿನ ಅರ್ಧ ಆಸ್ತಿ ಎಲ್ಲನೂ ನುಂಗಿ ನೀರು ಕುಡ್ಬಿಟ್ಟು ಖಾಲಿ ಮಾಡಿಬಿಟ್ಟಿದ್ಯಾ. ಹಾಗಾಗಿ ಇನ್ನು ಮುಂದೆ ನಿನಗೆ ಏನು ಆಸ್ತಿ ಅಂತಸ್ತು ಏನೂ ಇಲ್ಲ. ನನ್ನ ಆಸ್ತಿಲಿ ನಂಗೆ ನಿನಗೆ ಪಾಲು ಕೊಡಲ್ಲ, ಏನು ಕೊಡಲ್ಲ. ಇರೋದೆಲ್ಲ ನನ್ನ ಮಗನಿಗೆ, ಆಯಿತಾ? ಅಷ್ಟೇ ತಾನೇ? ಆಯಿತು, ನಂಗೆ ನಿನ್ನ ಆಸ್ತಿನೂ ಬೇಡ, ಏನೂ ಬೇಡ. ಹೋಗು, ನಾನು ಈ ಮನೆಗೆ ಬಂದಿರ್ತೀನಿ ಅದೆಲ್ಲ ಮಾತಾಡೋದು. ನಾನು ಈ ಮನೆಗೆ ಬರಲ್ಲ, ನಾನು ಹೋಗ್ತೀನಿ. ಬಾಲು, ನಿಂತ್ಕೊಳ್ಳೋ. ಎಲ್ಲಿಗೆ ಹೋಗ್ತಿದ್ಯಾ? ಹಾಳಾದ್ರೆ ನಿಂತ್ಕೊಳ್ಳೋ, ಬಾರೋ ಇಲ್ಲಿ. ಅಯ್ಯ, ನಿಂದೊಳ್ಳೆ ಕಾಟ ಅಲ್ವೇನಮ್ಮ? ಹೋಗು ಅಂತೀಯ, ಹೋದರೆ ಬಾ ಅಂತೀಯ, ಏನು?
ನೋಡು, ಒಂದೆರಡು ದಿನ, ಒಂದು ಸ್ವಲ್ಪ ದಿನ, ಒಂದು ಸ್ವಲ್ಪ ಗಂಭೀರವಾಗಿ ಒಳ್ಳೆ ಹುಡುಗನ ಥರ ನಡ್ಕೊಳ್ಳೋ. ಯಾಕೆಂದರೆ ನಿಮ್ಮ ಅಣ್ಣನಿಗೆ ಮದುವೆ ಫಿಕ್ಸ್ ಮಾಡಿದ್ದೀನಿ. ಹಾಂ, ಏನೇನು ಅಣ್ಣನಿಗೆ ಮದುವೆನಾ? ಹೋಗ್ಲಿ ಬಿಡಮ್ಮ, ಹೆಂಗೋ ನಿನಗೆ ನಮ್ಮ ಅಣ್ಣಂಗೆ ಮದುವೆ ಮಾಡಬೇಕು ಅಂತ ಅನಿಸ್ತಲ್ಲ. ಕಂಗ್ರ್ಯಾಚುಲೇಷನ್ ಬದರ್. ಥ್ಯಾಂಕ್ ಯು ಬದರ್. ನೋಡು, ಅದಕ್ಕೆ ಹೆಣ್ಣು ಬೇರೆ ಯಾರೂ ಅಲ್ಲ ಕಣೋ, ಗೀತಾ. ಏನು ಗೀತನಾ? ಅದು ನಮ್ಮ ಗೀತನಾ? ಅಲ್ಲಮ್ಮ, ಅವಳನ್ನ ಮಾವ ಅತ್ತೆ ಕೊಡೋಕ್ಕೆ ಒಪ್ಕೊಂಡ್ರಾ? ಅದು ಇವನಿಗೆ? ಇದು ಹೆಂಗೆ ಸಾಧ್ಯ? ಅಲ್ಲ, ನನಗೇನೋ ಡೌಟು. ನೀನು ಅಣ್ಣನ ಬಗ್ಗೆ ಏನೋ ಬಿಲ್ಡಪ್ ಕೊಟ್ಟಿರ್ತೀಯ, ಅದಕ್ಕೆ ಅವ್ರು ಒಪ್ಕೊಂಡಿರ್ತಾರೆ ಅಂತ. ಇಲ್ಲಾಂದರೆ ಇವನು ನಿಜ ರೂಪ ಗೊತ್ತಾಗೋರು ಯಾರು ತಾನೇ ಮಂಗೆ ಹೆಣ್ಣು ಕೊಡ್ತಾರೆ ಹೇಳು? ಏಯ್, ಯಾಕೋ ಹಂಗಂತ್ಯಾ? ನನಗೇನು ಕಮ್ಮಿ ಆಗಿದೆ? ನಾನೇನು ಯಾವಾಗೂ ಇಂಥರ 3 ಹೊತ್ತು ಕುಡ್ಕೊಂಡು ಅಲ್ಲಿ ಇಲ್ಲಿ ಇರ್ತೀನಾ? ಹಾಂ, ಇಲ್ಲಪ್ಪ, ನಾನು 3 ಹೊತ್ತು ಕುಡಿತೀನಿ, ನೀನು 4 ಹೊತ್ತು ಕುಡಿತೀಯ ಅಷ್ಟೇ. ನನಗೂ ನಿಮಗೂ ವ್ಯತ್ಯಾಸ. ಅಯ್ಯೋ ಬಿಡ್ರಪ್ಪ ಬಿಡ್ರಿ, ನಿಮ್ಮ ಗುಣಗಾನ ಯಾಕೆ ಮಾಡಿಕೊಂಡು ನನ್ನ ಮಾನ ಮಧ್ಯೆಲ್ಲ ಕಲಿತೀರಾ? ನಾನೇ ಬರಹ, ಅದೇನಂತ ಉಟ್ಬಿಟ್ರು ಇಬ್ಬರು. ಆಯಿತು, ನಿಂದು ಹೇಳ್ತೆಲ್ಲ ಮುಗಿತಾ? ನಾನೇ ಹೋಗ್ತೀನಿ. ನಿನ್ನ ಮದುವೆ ಆದರೂ ಮಾಡ್ಕೊ, ಏನಾದರೂ ಮಾಡ್ಕೊ, ನನಗೇನಾಗಬೇಕು? ಪಾಪ ಒಂದು ಹುಡುಗಿ ಜೀವನ ಹಾಳಾಗ್ತೈತೆ, ಏನೂ ಮಾಡೋಕ್ಕಾಗಲ್ಲ. ಅವಳ ಹಣೆ ಬರ ಹೆಂಗೆ ಬರ್ತಿತ್ತೋ ಹಂಗಾಗಿರುತ್ತೆ ಅಷ್ಟೇ. ಸರಿ, ಬಾಯ್. ಲೋ ನಿಂತ್ಕೊಳ್ಳೋ ಬಾಲು. ಥು, ಇವು ಜನ್ಮದಲ್ಲಿ ಬದಲಾಗಲ್ಲ. ಏನಪ್ಪ, ನಿನ್ನ ಹೇಳಿದ ನೆನಪಿದೆಯೋ ಇಲ್ವೋ? ಹ್ಞೂ ಅಮ್ಮ, ನೆನಪೈತೆ. ನೀನು ಹೇಳ್ದಂಗೆ ಕೇಳ್ತೀನಿ ನಾನು, ಸರಿನಾ? ಸರಿ, ನಾನು ಬರ್ತೀನಿ. ಇವಾಗ ನೀನು ಎಲ್ಲಿಗೆ ಹೊಂಟೆ? ಬರ್ತೀನಿರಮ್ಮ, ಒಂಚೂರು ಕೆಲಸ ಐತೆ. ಅಯ್ಯೋ, ಇವನು ಅಷ್ಟೇ, ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಅರೆ ಅಕ್ಕ, ಅಪ್ಪ ಅಮ್ಮ ಎಲ್ಲಿ ಹೋಗಿದ್ದಾರೆ? ಯಾರು ಕಾಣಿಸ್ತಾನೆ ಇಲ್ವಲ್ಲ? ಅದಕ್ಕೆ ನೀನು ಮೇಲಿರುತ್ತೆ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಅಕ್ಕ, ಅದೆಲ್ಲ ಇರಲಿ, ಅಜ್ಜಿ ಕೆಳಗಡೆ ಏನೋ ವಿಷಯ ಹೇಳಿದ್ರು, ನಿಜಾನಾ? ನಿನಗೆ ಅಪ್ಪ ಅಮ್ಮ ಮದುವೆ ಫಿಕ್ಸ್ ಮಾಡಿದಾರಂತೆ, ಅದು ಆ ಹುಚ್ಚನ ಮಗ ಜೊತೆಯಲ್ಲಿ, ನಿಜಾನಾ ಅಕ್ಕ? ಅಲ್ಲ, ನೀನು ಯಾಕೆ ಮದುವೆಗೆ ಒಪ್ಕೊಂಡೆ? ನೀನು ಹೇಳ್ಬೇಕಿತ್ತು ತಾನೇ ಬೇಡ ಅಂತ. ನನಗೆ ಹೇಳೋಕ್ಕೆ ಅಂತ ಹೋದ ನೀನು, ನನಗೆ ಮಾತಾಡೋಕ್ಕೂ ಟೈಮ್ ಕೊಟ್ಟಿಲ್ಲ ಕಣೆ. ಎಲ್ಲರೂ ಸೇರಿ ನಾನು ಒಪ್ಕೊಳ್ಳೋ ಹಾಗೆ ಮಾಡಿಬಿಟ್ರು. ನನಗೂ ಬೇರೆ ದಾರಿ ಕಾಣಿಸಿಲ್ಲ, ಅದಕ್ಕೆ ಒಪ್ಕೊಬಿಟ್ಟೆ. ಅಲ್ಲ ಕಣೆ ಅಕ್ಕ, ನಿನಗೆ ಬುದ್ಧಿ ಇಲ್ವಾ? ನಾನು ಓದಬೇಕು ಬೇಡ ಅಂತ ಹೇಳಬೇಕಿತ್ತಾನೆ. ಓದ್ರು ಹೋಗ್ಲಿ, ಅವನ ಬಗ್ಗೆ ನಿಂಗೆಲ್ಲ ಗೊತ್ತಿದ್ದು ಹೇಗೆ ಮದುವೆ ಮಾಡ್ಕೊತೀಯೇ? ನಾನು ಹೇಳ್ದೆ ಕಣೆ, ಆದರೆ ಅವನು ಇವಾಗ ಹಂಗಿದ್ದಾನೆ, ಮದುವೆ ಆದಮೇಲೆ ಸರಿ ಹೋಗ್ತಾನೆ ಅಂತ ಅಮ್ಮನೂ ಹೇಳಿದ್ರಲ್ಲ. ಅಮ್ಮ ಮನಸ್ಸಿಗೆ ನೋವಾಗಬಾರ್ದು ಅಂತ ಒಪ್ಕೊಬಿಟ್ಟೆ. ಇಷ್ಟಕ್ಕೂ ನಮ್ಮ ಅತ್ತೆ ತಾನೇ, ಅದಕ್ಕೆ ಒಪ್ಕೊಂಡೆ ಕಣೆ. ಇಲ್ಲ ಅಂದರೆ ನಾನು ಒಪ್ಕೊತ ಇರಲಿಲ್ಲ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾನು ಒಪ್ಪಿನಲ್ಲಿ ಯಾರೂ ಕೇಳ್ತಾ ಇಲ್ಲ ಕಣೆ, ಎಲ್ಲ ಅವ್ರವ್ರ ಮೂಗಿನರಿಕೆ ಮಾತಾಡ್ತಾಯಿದ್ರು. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ನಿತ್ಯ, ನೀನು ಹೇಳು, ನಾನು ಮಾಡ್ತಾಯಿರೋದು ತಪ್ಪಾ? ನಾನು ಸೀನನ್ನ ಮದುವೆ ಆದರೆ ನನ್ನ ಮುಂದೆ ಕಷ್ಟ ಅನುಭವಿಸ್ಬೇಕಾಗುತ್ತಾ? ಹೇಳು. ಕಷ್ಟ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಕ್ಕ, ಆದರೆ ನಿನ್ನ ಲೈಫ್ ಸ್ಟೈಲು, ಅವ್ನ ಲೈಫ್ ಸ್ಟೈಲ್ ತುಂಬ ಚೇಂಜ್ ಇದೆ ಕಣೆ. ನೀನು ಓದಿದ್ಯಾ? ಅವನ ತಲೆ ಒಳಗಡೆ ಒಂದು 4 ಅಕ್ಷರನೂ ಇಲ್ಲ, ಮೇಲಾಗಿ ಸೋಂಬೇರಿ ಬೇರೆ. ಅದಕ್ಕೆ ಹೇಳಿದೆ. ಸರಿ ಹೋಗಲಿ ಬಿಡು, ನಿನ್ಗೆ ಇಷ್ಟ ಇದೆಯಲ್ಲ ಮಾಡ್ಕೊ, ಆಯಿತಾ? ನೀನು ಹಿಂಗೆ ಮಾಡಿದಾಗೆ ಒಂದು ವೇಳೆ ಅಪ್ಪ ಅಮ್ಮ ನನಗೆ ಮದುವೆ ಮಾಡ್ಕೊ ಅಂತ ಹೇಳಕ್ಕೆ ಬರಲಿ, ನೀನು ಸುಮ್ಮನಿದ್ಯಾ? ಆದರೆ ನಾನು ಅವ್ರಿಬ್ಬರು ಸರಿಯಾಗಿ ಪಾಠ ಕಲಿಸ್ತೀನಿ, ಆಯಿತಾ? ಆಯಿತು, ನೀನು ಹಾಗೆ ಮಾಡು. ನೀನು ನನ್ನಾಗೆ ಬಲಿ ಆಗಬೇಡ, ಚೆನ್ನಾಗಿ ಓದು, ಆಯಿತಾ? ಮತ್ತೆ ಓದೇ ಬಿಟ್ಬಿಡ್ತೀನ? ನಾನು ನನ್ನ ಗುರಿ ಏನಿದೆಯಲ್ಲ ಅದನ್ನು ಸಾಧಿಸ್ತೀನಿ, ಸರಿನಾ? ನೀನೊಬ್ಳು ಅಂಜುಬುರ್ಕಿ, ಏನೂ ಹೇಳಲ್ಲ, ಸುಮ್ಮನಿರ್ತೀಯ. ಅಪ್ಪ ಅಮ್ಮ ಏನಂತಾರೋದಕ್ಕೆ ಹ್ಞೂ ಅಂದ್ಕೊಂಡು. ಆದರೆ ನಾನು ನಿನ್ನಾಗಲ್ಲ, ನಾನು ತುಂಬ ಗಟ್ಟಿಗಿತ್ತಿ. ಆಗಲಿ ಕಣೆ, ನಿನಗೆ ಧೈರ್ಯ ಯಾವಾಗಲೂ ಹೀಗೆ ಇರಲಿ, ಸರಿನಾ? ಸರಿ, ಅಪ್ಪ ಅಮ್ಮ ಎಲ್ಲೋಗಿದ್ದಾರೆ? ಅದೇ ಮದುವೆ ಬಗ್ಗೆ ಮಾತಾಡ್ಕೊಂಡು ಡೇಟಲ್ಲಿ ಫಿಕ್ಸ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಓ ಹೌದಾ? ಸರಿ ಅಕ್ಕ, ನೀನು ಯಾವುದೋ ಸ್ವಲ್ಪ ಹುಷಾರಾಗಿರು, ಆಯಿತಾ? ಸರಿ ಕಣೆ. ಸರಿ ಅಕ್ಕ, ನಾನು ಓದ್ಕೋಬೇಕು, ಎಕ್ಸಾಮ್ ಬೇರೆ ಬರ್ತದಲ್ಲ, ತುಂಬ ಗೊತ್ತಿಲ್ಲ ಕಣೆ ಓದ್ಕೊಳ್ಳೋಕ್ಕೆ. ಹಾಗಾದರೆ ನೀನೊಬ್ಬ ಓದ್ಕೊಳ್ವಂತೆ, ಯಾಕೆಂದರೆ ನೀನು ಮದುವೆ ಆದಮೇಲೂ ಓದ್ಕೊತೀಯ ಅಂತಲ್ಲ, ಅಜ್ಜಿ ಹೇಳ್ತಾ ಇತ್ತು. ಹೇಗೋ ಇದು ಅಂತಾನೆ ವ್ಯತ್ಯಾಸ ಆಗುತ್ತೆ ಮದುವೆ ಅನ್ನೋದು, ಅದನ್ನು ಬಿಟ್ಟರೆ ಬೇರೆ ಏನೂ ವ್ಯತ್ಯಾಸ ಇರೋದೇ ಅಲ್ಲ. ನಿನ್ನ ಜೊತೆ ಕಾಲೇಜಿಗೆ ಬರ್ತೀಯ ಅಥವಾ ಅವನ ಜೊತೆ ಬರ್ತೀಯಾ?
ಇಲ್ಲ ಕಣೆ, ಅಪ್ಪ ಅಮ್ಮ ಹೇಳಿದ್ದಾರೆ ನನ್ನ ಮದುವೆ ಆದಮೇಲೆ ಇವಾಗ ಹೇಗಿದ್ದೇನಲ್ಲ ಹಾಗೇ ಇರ್ಬೋದಂತೆ. ಆದರೆ ಮನೆ ಒಂದು ಬದಲಾಗುತ್ತೆ. ನಾನು ಇಲ್ಲಿಂದ ಬರ್ತೀನಿ ಕಾಲೇಜ್ಗೆ, ಮದುವೆ ಆದಮೇಲೆ ಅತ್ತೆ ಮನೆಯಿಂದ ಬರ್ತೀನಿ ಅಷ್ಟೇ, ಬೇರೆ ಏನೂ ವ್ಯತ್ಯಾಸ ಇರೋದಿಲ್ಲಂತೆ. ಅಪ್ಪ ನನಗೆಲ್ಲ ಹೇಳಿದ್ದಾರೆ. ಓ ಹೌದಾ, ಒಳ್ಳೆದಾಯ್ತು ಬಿಡು ಅಕ್ಕ. ಹೇಗೋ ನೀನು ಮಾತ್ರ ಎಜುಕೇಷನ್ ಯಾವುದೇ ಕಾರಣಕ್ಕೂ ಡಿಸ್ಕಂಟಿನ್ಯೂ ಮಾಡಬೇಡ, ಕಂಟಿನ್ಯೂ ಮಾಡು ಆಯಿತಾ? ಇಲ್ಲಪ್ಪ, ಯಾವುದೇ ಕಾರಣಕ್ಕೂ ನಾನು ಓದ್ ಮಾತ್ರ ನಿಲ್ಲಿಸೋದಿಲ್ಲ. ನಾನು ಖಂಡಿತ ಮುಂದುವರಿಸ್ತೀನಿ, ಅದೇನೇ ಆಗಲಿ. ಸರಿ ಅಕ್ಕ, ಬಾ ಇಬ್ರು ಓದ್ಕೊಳ್ಳೋಣ. ಸರಿ ನಡಿ.